ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 4 ಗಂಟೆಗೆ ನನ್ನ ದಿನ ಸ್ಟಾರ್ಟ್ ಆಗೈತಿ. 4 ಗಂಟೆ ಅಲಾರಾಮ್ ಇಟ್ಟಿರ್ತೀನಿ, ಬಟ್ 4:15 ಆಗಿರ್ತೈತಿ. ಇನ್ನು ಎದ್ದು ಬಂದು ಈ ಬ್ಲೌಸ್ ಸ್ಟಿಚ್ ಮಾಡೀನಿ. ಈ ಬ್ಲೌಸ್ ರೆಡಿ ಮಾಡಿಕೊಡ್ಬೇಕಾಯಿತು, ಹಂಗಾಗಿ ಸ್ಟಿಚ್ ಮಾಡಿದೆ. ಅಷ್ಟರೊಳಗೆ ಬೆಳಕಾಯಿತು 6 ಗಂಟೆ. ಆಮೇಲೆ ಎದ್ದುಬಿಟ್ಟು ಈ ಬರ್ಸನ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಗುಡಿಸ್ಬೇಕಲ್ಲ, ಹಂಗಾಗಿ ಎದ್ದು ಕಸ ಗುಡಿಸಾತೀನಿ. ಇನ್ನು ಹೊರಗಡೆ ಕಸ ಹುಡುಗಿ ನೀರು ಹೊಡೆದು ರಂಗೋಲಿನೂ ಹಾಕಿ ಬಂತು. ಡಬ್ಬಿ ಎಲ್ಲ ಮಾಡಿದೆ. ಅಮ್ಮು ಜಲ್ದಿ 8 ಗಂಟೆಗೆ ಹೋಗಿರ್ತ. ಸೊ ಹಂಗಾಗಿ ಅವಳಿಗೆ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ರೆಡಿ ಮಾಡತ್ತೀನಿ. ಸೊ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಮಾಡಿದ್ದೆ. ಇನ್ನು ಅಭಿನೂ ಎಬ್ಬಿಸಿ ಅವನ್ನ ಜಳಕ ಮಾಡಿಸೋಕೆ ಕಳಿಸಿದ್ದೆ. ಅಷ್ಟರೊಳಗೆ ಇವನು ಎಬ್ಬಿಸಿ ತಂದು ಹೊರಗೆ ಹಾಕಿದ್ರೆ, ಅಮ್ಮ ನಂದು ಇನ್ನೂ ನಿದ್ದೆನೇ ಆಗಿಲ್ಲಮ್ಮ ಅಂಥೇಳಿ ವಾಪಸ್ ಮಲ್ಕೊಳಕತ್ತ ನೋಡ್ರಿ. ನಾನು ಎಬ್ಬಿಸಿ ಕೂಡಿಸ್ತೀನಿ, ನಮ್ಮ ಅಮ್ಮ ನಂದು ಇನ್ನೂ ನಿದ್ದೆನೇ ಆಗಿಲ್ಲ ಅಂಥೇಳಿ ವಾಪಸ್ ಮಲ್ಕೊಳತ್ತ ನೋಡ್ರಿ. ಸೊ ಈ ಸ್ವಲ್ಪ ಹೊತ್ತು ಇವನ್ನ ಎಬ್ಬಿಸಿ ಆಮೇಲೆ ಹೇಳಪ್ಪ ಅಂಥೇಳಿ ನಾನು ಹೋದೆ. ಅಷ್ಟರೊಳಗೆ ಅಭಿನೂ ಜಳಕ ಮಾಡಿ ಬಂದು ಅವನು ನಾಷ್ಟ ಮಾಡಾಕತ್ತ ನೋಡ್ರಿ. ನಾಷ್ಟ ಮಾಡತ್ತಿದ್ದ. ಅಷ್ಟರೊಳಗೆ ನಾನು ಇನ್ನು ಬ್ರಷ್ ಮಾಡೋಣ ಬಾಪ ಅಂತೇಳಿ ಇಬ್ಬರು ಕೂಡಿ ಬ್ರಷ್ ಮಾಡೋಣ ಅಂತ ಕೂತ್ರೆ ಅವೇನು ಬ್ರಷೇ ಮಾಡಲಿಲ್ಲ ಫ್ರೆಂಡ್ಸ್. ನಾನೇ ಬ್ರಷ್ ಮಾಡಿದೆ. ಸೊ ಏನಾದರೂ ಮಾಡತ್ತೆ ಬಿಟ್ಕೊಟ್ಟು ಆಮೇಲೆ ಡಬ್ಬಿ ಕಟ್ಟಕ್ಕಂತ ಹೋದೆ. ಸೊ ಇವಂಗೆ ಡಬ್ಬಿ ಕಟ್ಟಿ ಇವ್ನ ಬ್ಯಾಗ್ ಪ್ಯಾಕ್ ಮಾಡಿ ಇವಂಗೆ ಹೊರಗೆ ಬಸ್ ಬರ್ತೈತಿ. ಇನ್ನು ಟೈಮ್ ಬೇರೆ ಆಗಿತ್ತು, ಹಂಗಾಗಿ ಅವ್ನಿಗೆ ರೆಡಿ ಮಾಡಿಟ್ಟು ಬ್ಯಾಗೆಲ್ಲ ಹೊರಗಿಟ್ಟು ಬಸ್ ಬಂತಂದ್ರೆ ಅವ ಹೋಗ್ತಾನೆ. ಇನ್ನು ಈ ಕಡೆ ಇವನಿಗೆ ಇಡ್ಲಿ ಸಾಂಬಾರು ಹಾಕಿಕೊಟ್ಟು ಇಡ್ಲಿ ಚಟ್ನಿ ಇವ ಸ್ಪೈಡ್ರ್ ಮ್ಯಾನ್ ನೋಡ್ಕೊತ ತಿನ್ನಾಕತ್ತಿದ್ದ. ಇವ ಸ್ವಲ್ಪ ಹೊತ್ತು ವೇಟ್ ಮಾಡ್ದೆ. ಸೊ ಬಸ್ ಫೈನಲಿ ಬಂತು. ಇನ್ನು ಅವ ರೆಡಿಯಾಗಿ ಹೋದ 9 ಗಂಟೆಗೆ. ಅವನು ಹೋದ್ಮೇಲೆ ಇನ್ನು ಇವನಿಗೆ ಜಳಕ ಮಾಡಿಸಿ ಪೌಡ್ರೆಲ್ಲ ಹಚ್ಚಿ ತಲೆ ಹಿಕ್ಕಿ ಲಾಸ್ಟ್ ಹನಿ ಮೇಲೆ ಒಂದು ಇಬತ್ತಿ ಇರಲೇಬೇಕಲ್ಲ, ಲಾಸ್ಟಲ್ಲಿ ಒಂದು ಹನಿ ಮೇಲೆ ಇಬತ್ತಿ ಕೊರೆದು ಇನ್ನು ಇವನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ಫ್ರೆಂಡ್ಸ್. ನಾಷ್ಟ ಅಂತೂ ಮಾಡಿದ್ದ. ಸೊ ಡಬ್ಬಿನೂ ಕಟ್ಟಿದೆ. ಡಬ್ಬಿ ಕಟ್ಟಿ ಇವನು ಬಿಟ್ಟು ಬಂದು ಆಮೇಲೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗ್ತಾವೆ ನೋಡಿರಿ. ಸ್ಕೂಲಿಗೆ ಬಿಟ್ಟು ಬರ್ತೀವಿ. ಬಾಯ್ ಫ್ರೆಂಡ್ಸ್.